ವಾಮಾಚಾರ, ಮಾಟಮಂತ್ರ ಇವೆಲ್ಲವೂ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತಾನೆ. ಇದನ್ನು ಮಾಡಿಸುವವರು ಮತ್ತೆ ಯಾರೂ ಅಲ್ಲ, ನಿಮ್ಮ ಜೊತೆಯಲ್ಲಿ ಇರುವವರೇ. ನಿಮ್ಮ ಏಳಿಗೆಯನ್ನು ಸಹಿಸದವರು, ನಿಮ್ಮ ಬೆಳವಣಿಗೆಯನ್ನು ತಡೆದುಕೊಳ್ಳಲಾಗದವರು ಈ ಕೃತ್ಯವನ್ನು ಮಾಡುತ್ತಾರೆ. ಇದರಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ಅನೇಕ ಸಮಸ್ಯೆಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ. ಇಂತಹ ಕೃತ್ಯಗಳು ಆಗಿದ್ದವರಿಗೆ ಮಾಟ ಮಂತ್ರ ಹೇಗೆ ಮಾಡಿಸಿದವರಿಗೆ ಹಿಂತಿರುಗಿ ಹೊಡೆಯಬೇಕು ಮತ್ತು ಆರೋಗ್ಯದ ಪರಿಸ್ಥಿತಿ ಸುಧಾರಿಸಿಕೊಳ್ಳುವುದಾದರೂ ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಮೊದಲು ಫಾಲೋ ಮಾಡಿ, ಹಾಗೂ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪಂಡಿತ್ GN ಭಟ್ ಗುರುಗಳು ಇವರಿಗೊಂದು ಫೋನ್ ಮಾಡಿ ಸಂಪೂರ್ಣ ಪರಿಹಾರ ಹೇಳ್ತಾರೆ. ಎಷ್ಟೋ ಜನರು ಇವರಲ್ಲಿ ಪರಿಹಾರ ಪಡೆದು ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ಮಾಟಮಂತ್ರ ಆದಾಗ ಇದ್ದಕ್ಕಿದ್ದಂತೆ ನಿಮ್ಮ ಆರೋಗ್ಯದ ಸ್ಥಿತಿಯಲ್ಲಿ ಏರುಪೇರು ಕಾಣಿಸುತ್ತದೆ. ಕೆಮ್ಮು, ನೆಗಡಿ, ಶೀತ ಅಂತ ಸಣ್ಣ ಪುಟ್ಟ ಕಾಯಿಲೆ ಬಂದು ದೊಡ್ಡ ಮಟ್ಟಕ್ಕೆ ಹೋಗುವ ಸ್ಥಿತಿಯನ್ನು ತಲುಪುತ್ತದೆ. ಯಾವ ವ್ಯಕ್ತಿ ಮೊದಲಿನ ಹಾಗೆ ಉತ್ಸಾಹದಿಂದ ಇರಲು ಸಾಧ್ಯವಿಲ್ಲ. ಯಾವುದೋ ಒಂದು ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸುತ್ತಾ ಇರುತ್ತಾನೆ. ಇದ್ದಕ್ಕಿದ್ದಂತೆ ವ್ಯಾಪಾರದಲ್ಲಿ ನಷ್ಟ, ವ್ಯವಹಾರದಲ್ಲಿ ನಷ್ಟ, ಮನೆಯಲ್ಲಿ ಪದೇ ಪದೇ ಜಗಳಗಳು, ಇವೆಲ್ಲವೂ ಕೂಡ ನಿಮ್ಮ ಮೇಲೆ ವಾಮಾಚಾರ ಮಾಡಿಸಿದ್ದರೆ ಆಗುವಂಥದ್ದು. ಇಂತಹ ವಾಮಾಚಾರವನ್ನು ತಡೆಗಟ್ಟಬೇಕು ಅಂದರೆ ಈ ಒಂದು ಸಣ್ಣ ಪರಿಹಾರ. ಒಂದು ನಿಂಬೆಹಣ್ಣಿನ ಮೇಲೆ ಕರ್ಪೂರವನ್ನು ಇಟ್ಟು ನಿಮ್ಮ ತಲೆಯಿಂದ ಕೆಳಗೆ ಇಳೆಯನ್ನು ತೆಗೆಯಬೇಕು. ಆ ಕರ್ಪೂರ ಸಂಪೂರ್ಣ ಉರಿದು ಬೂದಿಯಾದ ಮೇಲೆ ಆ ನಿಂಬೆಹಣ್ಣನ್ನು 2 ಭಾಗ ಮಾಡಿ ಕೊಯ್ದು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಿಮ್ಮ ಮನೆಗೆ ತಗಲಿರುವಂತಹ ಮಾಟ ಮಂತ್ರ ನಿವಾರಣೆ ಆಗಲಿ ಅಂತ 2 ನಿಂಬೆಹಣ್ಣಿನ ಹೋಳುಗಳನ್ನು ಮನೆ ಹತ್ತಿರ ಇರುವ 6 ಕೂಡುವ ರಸ್ತೆಗೆ ಎಸೆದು ಬರಬೇಕು. ಖಂಡಿತ ನಿವಾರಣೆ ಆಗತ್ತೆ. ಈ ತಂತ್ರ ಮಾಡುವ ಮೊದಲು ಪಂಡಿತ್ GN ಭಟ್ ಗುರುಗಳಿಗೆ ಒಂದು ಕರೆ ಮಾಡಿ. ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರ ಮಾಡ್ತಾರೆ.